ಸೊ ಇದು ಎಗ್ ಸ್ಯಾಂಡ್ವಿಚ್ಗೆ ಈಸಿ, ಹೆಲ್ದಿ ಕೂಡ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಬೌಲ್ ತೊಗೊಳ್ಳೋಣ. ಇದಕ್ಕೆ 2 ಎಗ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಸೊ ಇದು ಎಗ್ ಯೋಕ್ ಏನಿರುತ್ತೆ 2 ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಅದು ಮಿಕ್ಸ್ ಆಗಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಹಿಂಗೆ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆದಲ್ಲಿ ಎಗ್ ಯೋಕ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಳ್ಬೇಕು. ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ. ಓಕೆ, ಇದಕ್ಕೆ ಮೊಟ್ಟೆದೇನಿರುತ್ತೆ ಭಾಗ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹೀಗೆ ನೋಡ್ಬೋದು ನೀವು, ಸಣ್ಣಗೆ ಹೆಚ್ಚಿಟ್ಕೊಳ್ಬೇಕಾಗುತ್ತೆ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೇ ಇಂಪಾರ್ಟೆಂಟ್, ಇದೆರಡರಲ್ಲೂ ಇದನ್ನು ಹಾಕ್ಕೊಂಡ್ರೆ ಸಕ್ಕತ್ತಾಗುತ್ತೆ. ಕಲಿಸ್ಕೊಳ್ಳೋಣ. ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತಿದ್ದು, ಹೆಲ್ದಿ ಕೂಡ, ಪ್ರೋಟೀನ್ ರಿಚ್ ಇದು. ಹುಳಿ ಹಾಗೆ ಚೂರು ಕ್ಯಾಪ್ಸಿಕಮ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಕ್ಕೊಳ್ಳಿ, ಕ್ಯಾಪ್ಸಿಕಮ್ ಮರಿದಲ್ಲೇ ಹಾಕ್ಕೊಳ್ಳಿ. ಬೇಕಂದರೆ ನೀವು ಟೊಮೆಟೊ ಕೂಡ ಹಾಕ್ಕೊಳ್ಬೋದು. ಸೊ ಇದು ಮಿಕ್ಸಿಂಗ್ ಡ್ರೈ ರೆಸಿಪಿ ಏನೇನು ಇಂಗ್ರೀಡಿಯೆಂಟ್ಸ್ ಆಗಿದೆ ಬೇಕಾಗಿದೆ. ಇದರಲ್ಲಿ ನೀವೇನಾದರೂ ಬೇರೆ ಬೇಕಂದರೆ, ಫಾರ್ ಎಕ್ಸಾಂಪಲ್ ಸೌತೆಕಾಯಿ ಅದೆಲ್ಲ ಇದ್ದರೆ ನೀವು ಆ್ಯಡ್ ಮಾಡ್ಕೊಬೋದು. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ಉಪ್ಪು ಹಾಗೆ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಚೂರು ರೆಡ್ ಚಿಲ್ಲಿ ಪೌಡ್ರು, ಇದು ಆಪ್ಷನಲ್. ನಾವು ಇಂಡಿಯನ್ಸ್ ಆಗಿರೋದ್ರಿಂದ ನಮಗೆ ಕಲಸೋಣ ಇದನ್ನು. ಸೊ ಈಗ ಮಯೋನೀಸ್ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಮಯೋನೀಸೇ ಮೇನ್ ಇಂಗ್ರೀಡಿಯೆಂಟು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಇವಾಗ ಇದು ರೆಡಿ ಇದೆ. ಬಟ್ ಬೇಕಂದರೆ ಈ ಟೈಮಲ್ಲಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಪೆಪ್ಪರ್ ಅದೆಲ್ಲ ಏನಾದರೂ ಬೇಕಂದರೆ ಹಾಕ್ಕೊಳ್ಳಿ. ಸೊ ಒಂದು ಸೈಡಲ್ಲಿ ಬಟರ್ ಹಾಕಿದ್ದೀವಿ, ನೀಟಾಗಿ ಹಿಂಗೆ ಹಾಕ್ಕೊಳ್ಳಿ. ಇನ್ನೊಂದು ಕಡೆ ಗ್ರೀನ್ ಚಟ್ನಿ ಹಾಕಿದ್ದೀವಿ. ಓಕೆನಾ? ಸೊ ಫಸ್ಟ್ ಈಗ ಫಿಲ್ಲಿಂಗ್ನ ಹಾಕ್ಕೊಳ್ಬೇಕು. ಈ ಲೇಯರ್ ಏನಿರುತ್ತೆ ಇದನ್ನು ಹಿಂಗೆ ಕ್ಲೋಸ್ ಮಾಡೋಣ. ಓಕೆನಾ? ಇದನ್ನು ಹೆಂಚ್ ಮೇಲಿಟ್ಟು ಇದು ಮಾಡ್ತೀವಿ, ತವ ಮೇಲೆ. ಹಾಗಾಗಿ 2 ಸೈಡು ನೀವು ಸ್ವಲ್ಪ ಬೆಣ್ಣೆನ ಹಿಂಗೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಸೊ ಹಿಂದೆ ಕಡೆ ಕೂಡ ಫ್ಲಿಪ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ಇಲ್ಲಿ ಈ ಬ್ರೆಡ್ನ ಇಡೋಣ.